Hello students, welcome back to my YouTube channel TSK Tutorials presented by Shivkumar ST. Dear students, in this video I am going to discuss with you the most expected questions from the poetry. ಪ್ರೀತಿಯ ವಿದ್ಯಾರ್ಥಿಗಳೇ, ಪೊಯಟ್ರಿ ವಿಭಾಗದಲ್ಲಿ ಬಹುನಿರೀಕ್ಷಿತ ಪ್ರಶ್ನೆಗಳನ್ನ ಅತಿ ಸರಳವಾಗಿ ಸರಳ ವಾಕ್ಯದಲ್ಲಿ ಉತ್ತರವನ್ನ ಬರೆದು ಕನಿಷ್ಠ 2ರಿಂದ 3 ಅಂಕಗಳನ್ನ ಹೇಗೆ ಪಡ್ಕೊಳ್ಳೋದು ಎನ್ನುವಂತಹ ವಿಷಯವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ವಿಶೇಷವಾಗಿ ಸ್ಲೋ ಲರ್ನರ್ಸ್, ಕಲಿಕೆಯಲ್ಲಿ ಹಿಂದುಳಿದಿರುವಂತಹ NC ಮತ್ತು C ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ಆ ವಿದ್ಯಾರ್ಥಿಗಳು ನಾನು ನಿಮಗೆ ಕೊಡುವಂತಹ ಟಿಪ್ಸ್ ಅನ್ನ ನೀವು ಪಾಲಿಸಿ ಖಂಡಿತ ಇದೇ ರೀತಿಯ ಸರಳ ವಾಕ್ಯಗಳನ್ನು ಬರೆದು 2ರಿಂದ 3 ಅಂಕಗಳನ್ನ ಪಡ್ಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗ್ತೀರಾ ಅಂತ ನಿರೀಕ್ಷೆ ಮಾಡ್ತಾ ಈ ದಿನದ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. It is my humble and routine request to all, if you are new to my channel, please do subscribe my channel to watch the most essential videos that are already available in my channel. And if you like those videos, please do share among your friends. ಪ್ರೀತಿಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಪೊಯೆಟ್ರಿ ಸೆಕ್ಷನ್ ಅಲ್ಲಿ ಬಹುತೇಕ ಕೇಳುವಂತಹ ಪ್ರಶ್ನೆ ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ. ನಾವು ಈ ವರ್ಷನೂ ಸಹ ಈ ಒಂದು ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷೆ ಮಾಡಬಹುದು. ಪ್ರಶ್ನೆಯ ಸ್ವರೂಪ ಭಿನ್ನವಾಗಿರ್ಬೋದು, ಅದರ ಉತ್ತರ ನಾನು ಏನ್ ನಿಮ್ ಜೊತೆ ಈ ದಿನ ಚರ್ಚೆ ಮಾಡ್ತಿದ್ದೀನೋ ನೀವು ಅಷ್ಟು ಬರೆದ್ರೆ ಸಾಕು, ನಿಮಗೆ 2ರಿಂದ 3 ಅಂಕಗಳು ಬರುತ್ತೆ. ಏನ್ ಕೇಳಿದ್ರೆ ಪ್ರಶ್ನೆಯಲ್ಲಿ, ರೈಟ್ ದ ಸಮ್ಮರಿ ಆಫ್ ದ ಪೊಯಮ್ ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ. ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ ಪದ್ಯದ ಸಾರಾಂಶವನ್ನು ಬರೀರಿ ಅಂತ ಕೇಳಿದ್ದಾರೆ. ಮಕ್ಕಳೇ ನೋಡ್ತಾ ಇದ್ದೀರಾ, ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಾನೇನ್ ಮಾಡಿದ್ದೀನಿ, ವಾಕ್ಯವನ್ನ ಬಹಳಷ್ಟು ಮೊಟಕುಗೊಳಿಸಿದ್ದೀನಿ. ರಸ್ಕಿನ್ ಬಾಂಡ್ ರೋಡ್ ದ ಪೊಯಮ್. ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ ಅಂತ ನಾನು ಕೇಳಿದ್ರೆ ಅಥವಾ ಕೊಟ್ಟಿದ್ರೆ ನೀವು ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ರಸ್ಕಿನ್ ಬಾಂಡ್ ರೋಡ್ ದ ಪೊಯಮ್ ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ ಅಂತ ಇಲ್ಲಿ ನೀವು ಬರೀರಿ. ಅರ್ಥ ಆಯ್ತು ಅನ್ಸುತ್ತೆ. ಈ ವಾಕ್ಯದ ಅರ್ಥ ಇಷ್ಟೇ, ರಸ್ಕಿನ್ ಬಾಂಡ್ ರವರು ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ ಪದ್ಯವನ್ನ ಬರೆದಿದ್ದಾರೆ. ಗ್ರಾಂಡ್ ವಾಸ್ ಗುಡ್ ಅಟ್ ಕ್ಲೈಂಬಿಂಗ್ ಟ್ರೀಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗ್ರಾಂಡ್ ಇಲ್ಲಿ ನಾನೇನ್ ಮಾಡ್ತಿದ್ದೀನಿ, ಜೀನಿಯಸ್ ಅನ್ನ ಜಾಗದಲ್ಲಿ ಏನ್ ಹಾಕಿದೀನಿ, ಗುಡ್ ಅಟ್, ಮರ ಹತ್ತುವುದರಲ್ಲಿ ಅವಳು ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ಲು ಅಂತ ನಾನು ಬರೆದಿದ್ದೀನಿ. ಯಾಕಂದ್ರೆ ಜೀನಿಯಸ್ ಸ್ಪೆಲ್ಲಿಂಗ್ ನೀವು ಮಿಸ್ಟೇಕ್ ಮಾಡಬಹುದು, ಅದರಿಂದ ಗುಡ್ ಅಟ್ ಅನ್ನೋದು ನಿಮ್ಗೆ ಈಸಿ ಆಗುತ್ತೆ. ಆದ್ರೆ ಗ್ರಾಂಡ್ ಯಾವುದ್ರಲ್ಲಿ ಪರಿಣಿತಿಯನ್ನು ಹೊಂದಿದ್ಲು ಅಂದ್ರೆ ಮರ ಹತ್ತುವುದರಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿದ್ಲು. ಶಿ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಫ್ರಮ್ ಹರ್ ಬ್ರದರ್. ಶಿ ಲರ್ನ್ಡ್, ಅವಳು ಕಲ್ತಿದ್ಲು ಏನನ್ನ, ಕ್ಲೈಂಬಿಂಗ್ ಟ್ರೀಸ್. ಒಂದು ಸಲ ಇದನ್ನ ಬ್ಯಾಟ್ ಮಾಡಿದ್ರೆ ಸಾಕು, ನೋಡಿ ಇದು ರಿಪೀಟ್ ಆಗ್ತಾ ಇದೆ. ಕ್ಲೈಂಬಿಂಗ್ ಟ್ರೀಸ್ ಇಲ್ಲೂ ಬಳಸಿದೀರಾ ಮತ್ತೆ ಇಲ್ಲೂ ಬಳಸಿದ್ವಿ. ಶಿ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಯಾರಿಂದ, ಫ್ರಮ್ ಅವರ್ ಬ್ರದರ್, ತನ್ನ ಸಹೋದರನಿಂದ ಕಲ್ತಿರ್ತಾಳೆ. ಶಿ ಕ್ಲೈಮ್ಸ್ ಟ್ರೀಸ್ ಅಟ್ 62. ಆಕೆ 62ನೇ ವಯಸ್ಸಲ್ಲೂ ಸಹ ಮರ ಹತ್ತುತ್ತಾಳೆ. ಸೊ ಇಲ್ಲಿ 62 ಏನ್ ಮಾಡಿದೀನಿ, ನಂಬರ್ಸ್ ಅಲ್ಲಿ ಇಟ್ಟಿದ್ದೀನಿ, ನಿಮಗೆ ವಾಕ್ಯದ ರಚನೆಯಲ್ಲಿ ಸರಳವಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಶಿ ಈಸ್ ಅಡ್ವೈಸ್ಡ್ ಟು ಸ್ಟಾಪ್. ಏನಂದ್ರೆ ಶಿ ಈಸ್ ಅಡ್ವೈಸ್ಡ್, ಈ ಒಂದು ವರ್ಡ್ ನಿಮ್ಗೆ ಅರ್ಥ ಆಗ್ಬೇಕು. ಅಡ್ವೈಸ್ಡ್ ಅಂತಂದ್ರೆ ಅವಳಿಗೆ ಸಲಹೆ ಕೊಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಅಂತ, ಅದನ್ನ ಸೆಂಟೆನ್ಸ್ ಅನ್ನ ಸಾಕಷ್ಟು ಮೊಟಕುಗೊಳಿಸಿದೀನಿ. ಶಿ ಈಸ್ ಅಡ್ವೈಸ್ಡ್ ಟು ಸ್ಟಾಪ್, ಮರ ಹತ್ತೋದನ್ನ ನಿಲ್ಸಿ ಅಂತ ಅವಳಿಗೆ ಏನ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಶಿ ನೆವರ್ ಸ್ಟಾಪ್ಸ್, ಆದ್ರೆ ಆಕೆ ಅದನ್ನ ಎಂದೆಂದಿಗೂ ನಿಲ್ಸಲ್ಲ. ನೆವರ್ ಅಂದ್ರೆ ಯಾವತ್ತಿಗೂ ನಿಲ್ಸಲ್ಲ ಅಂತ.
ಒನ್ಸ್ ಶಿ ಕ್ಲೈಂಬ್ಡ್ ಎ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಮ್ಮೆ ಆಕೆ ಮರ ಹತ್ತುತ್ತಾಳೆ, ಬಟ್ ಶಿ ಕುಡ್ ನಾಟ್ ಕಮ್ ಡೌನ್. ಆಕೆ ಕೆಳಗಿಳಿದು ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ದ ಡಾಕ್ಟರ್ ಅಡ್ವೈಸ್ಡ್ 1 week ಬೆಡ್ ರೆಸ್ಟ್. ಡಾಕ್ಟರ್ ಏನ್ ಮಾಡ್ತಾರೆ ನೋಡ್ರಿ, ಅಡ್ವೈಸ್ಡ್ 2ನೇ ಸಲ ಬಳಸ್ತಾ ಇದ್ದೀನಿ. ಡಾಕ್ಟರ್ ಏನ್ ಮಾಡ್ತಾರೆ, ಸಲಹೆ ಕೊಡ್ತಾರೆ, ಟೇಕ್ 1 week ಬೆಡ್ ರೆಸ್ಟ್, 1 ವಾರ ವಿಶ್ರಾಂತಿಯನ್ನ ಪಡ್ಕೋ ಅಂತ ಹೇಳ್ತಾರೆ. ಶಿ ರಿಕವರ್ಡ್ ಸೂನ್. ರಿಕವರ್ಡ್ ಅಂದ್ರೆ ಗುಣಮುಖಲಾಗ್ತಾಳೆ. ಬಹಳ ಬೇಗನೆ ಆಕೆ ಏನ್ ಮಾಡ್ತಾಳೆ, ಗುಣಮುಖಳಾಗ್ತಾಳೆ. ದೆನ್ ಶಿ ಡಿಮ್ಯಾಂಡೆಡ್. ಡಿಮ್ಯಾಂಡ್ ಅಂದ್ರೆ ನೀವು ಗಮನಿಸ್ಬೇಕು, ಒತ್ತಾಯ ಮಾಡೋದು. ಶಿ ಡಿಮ್ಯಾಂಡೆಡ್ ಎ ಟ್ರೀ ಹೌಸ್. ಮತ್ತೆ ಪದೇ ಪದೇ ಆಕೆಗೆ ಮರ ಹತ್ಲಿಕ್ಕೆ ಆಗಲ್ಲ, ಮತ್ತೆ ವಯಸ್ಸಾಗಿದೆ, ಹತ್ತದ ಮೇಲೆ ಆಕೆಗೆ ಇಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥ ಸನ್ನಿವೇಶದಲ್ಲಿ ಆಕೆ ಏನ್ ಮಾಡ್ತಾಳೆ, ತನ್ನ ಮಗನ್ಗೆ ಒತ್ತಾಯ ಮಾಡ್ತಾಳೆ, ನನಗೊಂದು ಮರದ ಮೇಲೆ ಒಂದು ಮನೆಯನ್ನ ಕಟ್ಕೊಡು ಅಂತ. ಹರ್ ಸನ್ ಬಿಲ್ಟ್ ಅ ಹೌಸ್. ಆಕೆಯ ಮಗ ಆಕೆಗೆ ಮರದ ಮೇಲೆ ಒಂದು ಮನೆಯನ್ನ ಕಟ್ಕೊಡ್ತಾನೆ. ನೋಡ್ರಿ, ಬಿಲ್ಟ್. ನಾನು ಇದನ್ನ ಫುಲ್ ಲೆಂತಿಯಾಗಿ ಬರ್ದಿಲ್ಲ. ಹರ್ ಸನ್ ಬಿಲ್ಟ್ ಅ ಹೌಸ್ ಆನ್ ದ ಟಾಪ್ ಆಫ್ ದ ಟ್ರೀ. ಅವಶ್ಯಕತೆ ಇಲ್ಲ. ಶಿ ಲಿವ್ಡ್ ಹ್ಯಾಪಿಲಿ ಇನ್ ಟ್ರೀ ಹೌಸ್. ಆಕೆ ಏನ್ ಮಾಡ್ತಾಳೆ, ಆ ಮರದ ಮೇಲಿರುವಂತಹ ಮನೆಯಲ್ಲಿ ಸಂತೋಷವಾಗಿ ಕಾಲವನ್ನ ಕಳೀತಾಳೆ. ಸೊ ಇಷ್ಟನ್ನ ಬರೆದ್ರೆ ಸಾಕು ನಿಮ್ಗೆ ಖಂಡಿತ 2-3 ಅಂಕಗಳು ಬರುತ್ತೆ. ಇದು 4 ಅಂಕದ ಪ್ರಶ್ನೆ ಆಗಿದ್ದು, ನೀವು ಇಷ್ಟು ವಾಕ್ಯಗಳನ್ನ ಬರೆದ್ರೆ ಸಾಕಾಗುತ್ತೆ. ಮಕ್ಕಳೇ, ಇಲ್ಲಿ ನೀವು ಡೈಲಿ 2 ವಾಕ್ಯಗಳನ್ನ ನೀವು ಬೈಹರ್ಟ್ ಮಾಡಿದ್ರೆ ಸಾಕು. ಸುಲಭವಾಗಿ 1 ವಾರದ ಒಳಗಡೆನೆ ನೀವೇನ್ ಮಾಡ್ಬೋದು, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬೈಹರ್ಟ್ ಮಾಡ್ಬೋದು. ಬರೆದು ಪ್ರಾಕ್ಟೀಸ್ ಮಾಡಿ ಖಂಡಿತ ನೀವು ಈ ಒಂದು ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಬರೀತೀರಾ, ಮತ್ತೆ 2-3 ಅಂಕಗಳನ್ನ ಕಡ್ಡಾಯವಾಗಿ ಪಡ್ಕೊಳ್ತೀರಾ ಅಂತ ಆಶಿಸ್ತಾ 2ನೇ ಪ್ರಶ್ನೆಗೆ ಹೋಗೋಣ. ಇನ್ನು ನಾವು ಪರೀಕ್ಷೆಗೆ ನಿರೀಕ್ಷಿಸಬಹುದಂತ 2ನೇ ಪ್ರಶ್ನೆ, ಜಾಸ್ ಪೈಮ್ ಟು ಪದ್ಯದ ಮೇಲೆ 3 ಅಂಕದ ಪ್ರಶ್ನೆ ಕೇಳ್ತಾರೆ. ನಾವು ಈ ಒಂದು ಸ್ಲೈಡ್ ಅಲ್ಲಿ ಆ ಒಂದು ಪದ್ಯದ ಸಾರಾಂಶವನ್ನ ಚರ್ಚೆ ಮಾಡ್ತಾ ಇದೀವಿ. ಜಾಸ್ ಪ್ಲೇಯರ್ ವಾಸ್ ಎ ಸಿಂಪಲ್ ಬ್ಲ್ಯಾಕ್ ಮ್ಯಾನ್. ಜಾಸ್ ಪ್ಲೇಯರ್ ಎನ್ನುವರು ಒಬ್ಬ ಸರಳವಾದಂತಹ ಕರಿಯ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಯಾಗಿರ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಬ್ಲ್ಯಾಕ್ ಮ್ಯಾನ್ ಅಂದ್ರೆ ಬ್ಲ್ಯಾಕ್ ರೇಸ್ ಬದಲಾಗಿ ನಾನು ಮಾಡಿದ್ದೀನಿ ಬ್ಲ್ಯಾಕ್ ಮ್ಯಾನ್ ಅಂತ ಬಳಸಿದ್ದೀನಿ. ಇಸ್ ಫೇಸ್ ರಿಂಕಲ್ಡ್, ಶರ್ಟ್ ಫೇಡೆಡ್ ಅಂಡ್ ಡರ್ಟಿ. 3 ವಾಕ್ಯಗಳನ್ನ ಸೇರಿಸಿ ನಾನು ಒಂದೇ ವಾಕ್ಯ ಮಾಡಿದ್ದೀನಿ. ಇಸ್ ಫೇಸ್, ಆತನ ಮುಖ ಸುಕ್ಕಾಗಿದೆ. ರಿಂಕಲ್ಡ್ ಮೀನ್ಸ್ ಸುಕ್ಕಾಗಿದೆ. ನೆಕ್ಸ್ಟ್ ಶರ್ಟ್ ಏನಾಗಿದೆ, ಫೇಡ್ ಆಗಿದೆ, ಬಣ್ಣ ಹೋಗಿದೆ. ಮತ್ತೆ ಡರ್ಟಿ, ಕೊಳಕಾಗಿದೆ. His sagging stomach was covered by old jacket. ಅವನ ಜೋತು ಬಿದ್ದಿರುವಂತಹ ಹೊಟ್ಟೆ, ಸ್ಟಮಕ್ ಅಂದ್ರೆ ಹೊಟ್ಟೆ, was covered by old jacket. ಅವನು ಧರಿಸಿರುವಂತಹ ಒಂದು ಹಳೆ ಜರ್ಕಿನಿಂದ ಅದನ್ನ ಹಿಡಿದಿಟ್ಟಿದೆ. He wore old shoes, hung saxophone. ಅವನೊಂದು ಹಳೆಯ ಶೂಸ್ ಅನ್ನ ಧರಿಸಿದಾನೆ. ಆ ಶೂಸು ಸಹ ಹರಿದೋಗಿದೆ. ನಾನು ಅದನ್ನ ಮೆನ್ಷನ್ ಮಾಡಿಲ್ಲ. ಓರ್ ಅಂದ್ರೆ ಧರಿಸಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓರ್ ಅಂದ್ರೆ ಧರಿಸಿದ್ದ ಅಂತ. ಹಂಗ್ ಅಂದ್ರೆ ಹ್ಯಾಂಗ್, ಕುತ್ತಿಗೆಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಅಂದ್ರೆ ಸ್ಯಾಕ್ಸೋಫೋನ್ ಅನ್ನ ಆತನ್ ಮಾಡಿದ್ದ, ನೇತಾಕೊಂಡಿದ್ದ. ಇಲ್ಲಿ ನೀವು ಸ್ಯಾಕ್ಸೋಫೋನ್ ಅನ್ನುವಂತಹ ಸ್ಪೆಲ್ಲಿಂಗ್ ಅನ್ನ ನೀವು ಬೈಹರ್ಟ್ ಮಾಡ್ಬೇಕಾಗತ್ತೆ. ಈ ಕ್ಲೋಸ್ಡ್ ಹಿಸ್ ಐಸ್ ಹೆಡ್ ಡೌನ್. ಅವನು ತನ್ನ ಕಣ್ಣನ್ನ ಮುಚ್ಚಿ ತಲೆಯನ್ನ ಬಾಗಿ ನಿಂತಿದ್ದ. He was good at playing saxophone. ಅವನು ಸ್ಯಾಕ್ಸೋಫೋನ್ ನುಡಿಸೋದ್ರಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದ. ನೋಡಿ, ಇಲ್ಲಿ ನಾನು ಸ್ಯಾಕ್ಸೋಫೋನ್ ಈಗಾಗಲೇ ನೀವು 2ನೇ ಸಲ ಬಳಸ್ತಾ ಇದ್ರಿ. He came to teach noble gospel of Joss. ಅವನು ಅಲ್ಲಿ ಏನಕ್ಕೆ ಬಂದಿದ್ದ ಅಂತಂದ್ರೆ ಟು ಪ್ರೀಚ್ ಅಥವಾ ಟು ಟೀಚ್, ಕಲಿಸೋದಕ್ಕೆ. ಏನನ್ನ, ಒಂದು ಜಾಜ್ನ ಸುವಾರ್ತೆಯನ್ನ
ಹರಡೋದಕ್ಕೆ ಬಂದಿದ್ದ ಅಥವಾ ಕಲಿಸ್ಲಿಕ್ಕೆ ಬಂದಿದ್ದ. He was a bird and at last a man. ಅವನೊಬ್ಬ ಪಕ್ಷಿಯಾಗಿ ರೂಪುಗೊಳ್ತಾನೆ. ಮೊದಲು ಒಬ್ಬ ಕರಿಯ ಜನಾಂಗದ ವ್ಯಕ್ತಿಯಾಗಿ ತಲೆಬಾಗಿ ನಿಂತಿದ್ದಂತಹ ವ್ಯಕ್ತಿ ಯಾವಾಗ ಮ್ಯೂಸಿಕ್ ಅನ್ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ, he was a bird, ಅವನು ಬರ್ಡ್ ಆಗಿ ಏನಾಗ್ತಾನೆ, ಕನ್ವರ್ಟ್ ಆಗ್ತಾನೆ. ಫೈನಲಿ ಅಟ್ ಲಾಸ್ಟ್ when he stops music, he became a man again. He became a black man again. ಇಷ್ಟು ಬರೆದ್ರೆ ಸಾಕು ನಿಮಗೆ. ಖಂಡಿತ ಪರೀಕ್ಷೆಯಲ್ಲಿ 2ರಿಂದ 3 ಅಂಕಗಳು ಬರ್ತವೆ. ಇದು 3 ಅಂಕದ ಪ್ರಶ್ನೆ ಆಗಿದ್ದು ಬಹುತೇಕ ನೀವು 3 ಅಂಕಗಳನ್ನ ಪಡ್ಕೋಬಹುದು ಇಷ್ಟು ವಾಕ್ಯಗಳನ್ನು ನೀವು ಬರೆದ್ರೆ. ಇನ್ನು ಮುಂದಿನ ಪ್ರಶ್ನೆ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಈ ಒಂದು ಪದ್ಯದಲ್ಲಿ ಬಹುತೇಕ ಈ ವರ್ಷ ನಾವು ಎಕ್ಸ್ಟ್ರಾಕ್ಟ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಆ ಎಕ್ಸ್ಟ್ರಾಕ್ಟ್ಸ್ ಈ ಒಂದು ಪದ್ಯದಲ್ಲಿ ಸುಮಾರು ಒಂದು 7-8 ಎಕ್ಸ್ಟ್ರಾಕ್ಟ್ಸ್ ಅನ್ನ ನಾನು ಪಟ್ಟಿ ಮಾಡಿದ್ದೀನಿ. ಅದಕ್ಕೆ ಪ್ರತ್ಯೇಕವಾದಂತ ಒಂದು ವಿಡಿಯೋನು ಸಹ ಮಾಡಿದ್ದೀನಿ. ನೀವು ಬ್ರೌಸ್ ಮಾಡಿ ಅದನ್ನ ಒಂದ್ಸಲಿ ನೋಡ್ಬೋದು. ಆದ್ರೆ ಸಿ ಮತ್ತೆ NC ವಿದ್ಯಾರ್ಥಿಗಳು ಅಂದ್ರೆ ಸ್ಲೋ ಲರ್ನರ್ಸ್, ಕಲಿಕೆಯಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಮತ್ತೆ ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದು ನಾನು ಈ ಒಂದು ಸ್ಲೈಡ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಯೂಶುವಲಿ ದ ಸ್ಪೀಕರ್, ಹೂ ಇಸ್ ದ ಸ್ಪೀಕರ್? ನೋಡ್ರಿ, ಹೂ ಅನ್ನೋ ಪ್ರಶ್ನೆ ಬಂತು ಅಂತಂದ್ರೆ ಆ ಇಡೀ ಪದ್ಯದಲ್ಲಿ ಮಾತಾಡೋದು ಪೊಯೆಟ್ ನಾರ್ಮನ್ ನಿಕಲ್ಸನ್. ಇದನ್ನ ನೀವು ಬ್ಯಾಟ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ 1 ಅಂಕ ನಿಮ್ಗೆ ಬಂದೇ ಬರುತ್ತೆ. ಅಥವಾ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ದ ಪೊಯೆಟ್ ಇಸ್ ದ ಸ್ಪೀಕರ್ ಅಥವಾ ಆಸ್ಟ್ರೋನಟ್, ಕಾಸ್ಮೋನಟ್. ಸೊ ಈ 4ರಲ್ಲಿ ನೀವು ಯಾವ್ದು ಬರೆದ್ರು ಸಹ ನಿಮ್ಗೆ ಉತ್ತರ ಸಿಗುತ್ತೆ. ಆದಷ್ಟು ನೀವು ನಾರ್ಮನ್ ನಿಕಲ್ಸನ್ ನ ಬೈ ಹಾರ್ಟ್ ಮಾಡಿ ಇದನ್ನೇ ಬರೆಯೋದು ಸೂಕ್ತ ಆಗಿರುತ್ತೆ. ಸೊ ಯು ಅಂತಂದ್ರೆ ಅಥವಾ ಪ್ರಶ್ನೆಯಲ್ಲಿ ಯು ರೆಫರ್ ಟು ಅಂತ ಕೇಳಿದ್ರೆ, ಹೂ ಡು ಯು ರೆಫರ್ ಟು ಅಂತ ಕೇಳಿದ್ರೆ, ಅಥವಾ whom it was said, ಇದನ್ನು ಯಾರಿಗೆ ಹೇಳಲಾಗಿತ್ತು ಅಂತ ಕೇಳಿದ್ರೆ ನೀವು ಉತ್ತರ ಬರಬೇಕಾದ್ರೇನು ಪೊಯೆಟ್ಸ್, ಫ್ರೆಂಡ್ಸ್ ಅಥವಾ ಪೀಪಲ್ ಅಥವಾ ಫ್ರೆಂಡ್ಸ್ ಅಂತ ಬರೆದ್ರೆ ಎನಫ್. ಮೋರ್ ನೀವು ಸೂಕ್ತವಾದದ್ದು ಅಂತಂದ್ರೆ ಫ್ರೆಂಡ್ಸ್, ಪೊಯೆಟ್ಸ್, ಫ್ರೆಂಡ್ಸ್ ಅಂತ ಬರೆದ್ರೆ ಎನಫ್. ಇನ್ನು ವೇರ್ ಅಂತ ಕೇಳಿದ್ರೆ, ವೇರ್ ಎಲ್ಲಿ ಅಥವಾ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇನ್ ದ ಸ್ಪೇಸ್. ಇನ್ನ ಸೂಕ್ತವಾದದ್ದು ಇನ್ ಔಟರ್ ಸ್ಪೇಸ್. ಸೊ ವೆನ್ ಯಾವಾಗ ಹೋಗ್ತಾನೆ ಅಲ್ಲಿಗೆ ಅಂತ ಕೇಳಿದ್ರೆ ಈಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಅವ್ನು ನಾಳೆ ಬೆಳಿಗ್ಗೆ ಬಾಹ್ಯಾಕಾಶಕ್ಕೆ ಹೋಗ್ತಾನೆ ಅಂತ ಬರಿಬೇಕಾಗುತ್ತೆ. ಇನ್ನು ವೈ ಅಂತ ನನ್ನ ಪ್ರಶ್ನೆ ಇದ್ರೆ ಬಿಕಾಸ್ ದರ್ ಇಸ್ ನೋ ಗ್ರಾವಿಟಿ ಇನ್ ಸ್ಪೇಸ್. ಸ್ಪೇಸ್ ಅಲ್ಲಿ ಗುರುತ್ವಾಕರ್ಷಣ ಬಲ ಇರೋದಿಲ್ಲ ಅಂತ ನೀವು ಬರಿಬೇಕಾಗುತ್ತೆ. ಸೊ ಇಷ್ಟು ಅಂಶಗಳು ಹೂ, ಹೂಮ್, ವೇರ್, ವೆನ್, ವೈ. ನೀವು ಇನ್ನೊಂದು ಗಮನಿಸ್ಬೇಕು, 2ನೇ ಪ್ರಶ್ನೆ ಹೂಮ್ ಅಂತಿತ್ತು ಅಂತಂದ್ರೆ ಅದು ಫ್ರೆಂಡ್ಸ್ಗೆ ಅಂತ, ಪೊಯೆಟ್ಸ್ ಫ್ರೆಂಡ್ಸ್ಗೆ ಅಂತ. ಸೊ ಇಷ್ಟು ಬರೆದ್ರೆ, ಇಷ್ಟನ್ನ ನೀವು ತಲೆಯಲ್ಲಿ ನೆನ್ಪಿಟ್ಕೊಂಡು ಬರೆದ್ರೆ ಖಂಡಿತ ನಿಮ್ಗೆ ಈ ಒಂದು ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ 3 ಅಂಕಕ್ಕೆ 2 ಅಂಕಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಸೊ ನೆಕ್ಸ್ಟ್ ಫೀಲಿಂಗ್, ಅವನಲ್ಲಿ ಯಾವ ರೀತಿಯ ಭಾವನೆಗಳು ಉಂಟಾಗ್ತಿದೆ. ಹೌ ಡು ಈ ಫೀಲ್ ಅಂತ ಹೌ ಡಸ್ ಈ ಫೀಲ್ ಅಂತ ನನ್ನ ಕೇಳಿದ್ರೆ ಡೆಸ್ಪೈರ್, ಅವನಿಗೆ ಬೇಸರ ಆಗಿದೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಅವನು ವಾಪಸ್ ಬರೋದಕ್ಕೆ ಅವನಿಗೆ ಯಾವುದೇ ನಂಬಿಕೆ ಇಲ್ಲ. ಅವನಿಗೆ ಲೋನ್ಲಿನೆಸ್ ಕಾಡ್ತಾ ಇದೆ. ಈ ಫೆಲ್ಟ್ ಲೋನ್ಲಿನೆಸ್, ಒಂಟಿತನ ಕಾಡ್ತಾ ಇದೆ. ಈ ಫೆಲ್ಟ್ ಆಸ್ ಇಫ್ ಇನ್ ಪ್ರಿಸನ್, ಅವನು ಜೈಲಲ್ಲಿ ಇದ್ದೀನಿ ಅಂತ ಭಾವಿಸ್ತಾ ಇದ್ದಾನೆ. ಇಷ್ಟು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಒಂಚೂರು ಡ್ರಿಲ್ ವರ್ಕ್ ಮಾಡಿ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ರೆ ಗ್ಯಾರಂಟಿ ನಿಮ್ಗೆ 2 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಸೊ ಇಷ್ಟು ಅಂಶಗಳನ್ನ ನಾನು ನಿಮ್ ಜೊತೆ ಈ ದಿನ ಚರ್ಚೆ ಮಾಡಬೇಕು ಅನ್ಕೊಂಡಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ಒಂದು ವಿಡಿಯೋವನ್ನು ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.